ಫೆಬ್ರವರಿ 2023 BA BSc ಥರ್ಡ್ ಸೆಮಿಸ್ಟರ್ ಜಿಯಾಗ್ರಫಿ OEC ಪೇಪರ್ ಜಿಯಾಗ್ರಫಿ ಆಫ್ ಇಂಡಿಯಾ ಈ ಒಂದು ವಿಷಯದ 2 ಅಂಕದ ಪ್ರಶ್ನೋತ್ತರಗಳೊಂದಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮೊದಲಿಗೆ ವಿಭಾಗ ಅ, ಈ ಕೆಳಗಿನ ಬೇಕಾದ 5 ಪ್ರಶ್ನೆಗಳಿಗೆ 50 ಶಬ್ದಗಳು ಮೀರದಂತೆ ಉತ್ತರಿಸಿರಿ ಅಂತ ಇದೆ. ಇಲ್ಲಿ 6 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ನಿಮಗೆ ಬೇಕಾದ 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳಂತೆ ಒಟ್ಟು 10 ಅಂಕಗಳನ್ನು ಒಳಗೊಂಡಿದೆ. ಈ ವಿಭಾಗದ ಮೊದಲ ಪ್ರಶ್ನೆ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ. ಭಾರತದ ಸ್ಥಾನ ಮತ್ತು ವಿಸ್ತೀರ್ಣದಲ್ಲಿ ಸ್ಥಾನವನ್ನು ನೋಡಿದಾಗ ಈ ಒಂದು ಭಾರತ ದೇಶವು ಉತ್ತರಾರ್ಧಗೋಳದ ಪೂರ್ವಾರ್ಧಗೋಳದ ಮಧ್ಯವರ್ತಿ ಸ್ಥಾನದಲ್ಲಿದ್ದು ಏಷ್ಯಾಖಂಡದ ದಕ್ಷಿಣ ಭಾಗದಲ್ಲಿ ಇರುತ್ತಿರುವಂಥ 3 ಪರ್ಯಾಯ ದ್ವೀಪಗಳಾದ ಅರೇಬಿಯಾ, ಭಾರತ ಮತ್ತು ಥೈಲ್ಯಾಂಡ್, ಈ 3 ಪರ್ಯಾಯ ದ್ವೀಪಗಳ ಮಧ್ಯದಲ್ಲಿ ಈ ಒಂದು ಭಾರತ ದೇಶವು ನೆಲೆಸಿದೆ. ಈ ಒಂದು ಭಾರತ ದೇಶವು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯಿಂದ ಸುತ್ತುವರೆದಿದೆ. ಇನ್ನು ವಿಸ್ತೀರ್ಣವನ್ನು ನೋಡಿದಾಗ ಈ ಒಂದು ಭಾರತ ದೇಶದ ಒಟ್ಟು ಭೌಗೋಳಿಕ ವಿಸ್ತೀರ್ಣವು 32,87,263 ಚದರ ಕಿಲೋಮೀಟರ್ ಆಗಿದ್ದು ಪ್ರಪಂಚದ 7ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಅಲ್ಲದೆ ಪ್ರಪಂಚದ 2.4% ಭೂಭಾಗವನ್ನು ಹೊಂದಿದ್ದು ದಕ್ಷಿಣೋತ್ತರವಾಗಿ 3,214 ಕಿಲೋಮೀಟರ್ ಉದ್ದವಾಗಿದ್ದರೆ ಪೂರ್ವ ಪಶ್ಚಿಮವಾಗಿ 2,933 ಕಿಲೋಮೀಟರ್ ಅಗಲವಾಗಿದೆ. ಈ ಪ್ರಶ್ನೆ ಅಲ್ಲದೆ ಭಾರತದ ಅಕ್ಷಾಂಶೀಯ ಸ್ಥಾನ ಅಂತ ಕೇಳಬಹುದು ಅಥವಾ ಭಾರತದ ಅಕ್ಷಾಂಶೀಯ ಮತ್ತು ರೇಖಾಂಶೀಯ ಸ್ಥಾನ ಎಂದು ಸಹ ಕೇಳಬಹುದು. ಆಗ ನೀವು ಭಾರತದ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಇಲ್ಲಿ ಬರೆಯಬೇಕಾಗುತ್ತದೆ. ಪ್ರಶ್ನೆ 2 ನೈಋತ್ಯ ಮಾನ್ಸೂನ್. ಬೇಸಿಗೆಯ ಅಂತ್ಯದ ವೇಳೆಗೆ ಉಷ್ಣಾಂಶವು ಹೆಚ್ಚಾಗುವುದರಿಂದ ಭಾರತದ ಕೇಂದ್ರ ಭಾಗದಲ್ಲಿ ಅಂದರೆ ಭಾರತ ದೇಶದ ಮಧ್ಯಭಾಗದಲ್ಲಿ ಕಡಿಮೆ ಒತ್ತಡ ಪ್ರದೇಶವು ಉಂಟಾಗುವುದು. ಇದೇ ಸಂದರ್ಭದಲ್ಲಿ ಹಿಂದೂ ಮಹಾಸಾಗರದಲ್ಲಿ, ಅದರಲ್ಲೂ ಈ ಒಂದು ಹಿಂದೂ ಮಹಾಸಾಗರದ ಭಾಗವಾದಂಥ ಅರಬ್ಬಿ ಸಮುದ್ರದ ಮೇಲೆ ಕಡಿಮೆ ಉಷ್ಣತೆಯ ಪರಿಣಾಮದಿಂದ ಅಧಿಕ ಒತ್ತಡವಿರುತ್ತದೆ. ಇದರಿಂದಾಗಿ ಮಾರುತಗಳು ನೈಋತ್ಯದಿಂದ ಭಾರತದ ಉಪಖಂಡದ ಕಡೆಗೆ ಬೀಸಲು ಪ್ರಾರಂಭಿಸುತ್ತವೆ. ಇವುಗಳಿಗೆ ನಾವು ನೈಋತ್ಯ ಮಾನ್ಸೂನ್ ಮಾರುತಗಳೆಂದು ಕರೆಯುತ್ತೇವೆ. ಭಾರತ ದೇಶವು ವಾರ್ಷಿಕವಾಗಿ ಪಡೆಯುತ್ತಿರುವಂಥ ಮಳೆಯಲ್ಲಿ ಈ ಒಂದು ನೈಋತ್ಯ ಮಾನ್ಸೂನ್ ಮಾರುತವು 75% ಮಳೆಯನ್ನು ಸುರಿಸುತ್ತದೆ. ಈ ಪ್ರಶ್ನೆ ಅಲ್ಲದೆ ಮಾನ್ಸೂನ್ ಎಂದು ಕೇಳಬಹುದು. ಆಗ ಮಾನ್ಸೂನ್ ಎಂಬ ಪದ ಹೇಗೆ ಬಂದಿತು, ಈ ಮಾನ್ಸೂನ್ ಎಂದರೇನು ಎಂಬುದರ ಬಗ್ಗೆ ಇಲ್ಲಿ ಬರೆಯಬೇಕಾಗುತ್ತದೆ. 3 ನೀಲಿ ಕ್ರಾಂತಿ. ನೀಲಿ ಕ್ರಾಂತಿ ಎಂಬುದು ಜಲಕೃಷಿ ಉದ್ಯಮದ ಬೆಳವಣಿಗೆಗಾಗಿ ಸರ್ಕಾರ ಕೈಗೊಂಡ ಒಂದು ಉಪಕ್ರಮವಾಗಿದೆ. ಇದು ಸುಸ್ಥಿರತೆ, ಜೈವಿಕ ಭದ್ರತೆ ಮತ್ತು ಪರಿಸರದ ಕಾಳಜಿಗಳನ್ನು ಗಮನದಲ್ಲಿಟ್ಟುಕೊಂಡು ಭಾರತದ ಆರ್ಥಿಕ ಸಮೃದ್ಧಿಯನ್ನು ಸಾಧಿಸುವ ದೃಷ್ಟಿಯೊಂದಿಗೆ ಈ ಒಂದು ನೀಲಿ ಕ್ರಾಂತಿಯನ್ನು ಪ್ರಾರಂಭಿಸಲಾಯಿತು. ಭಾರತದಲ್ಲಿ ನೀಲಿ ಕ್ರಾಂತಿ ಮಿಷನ್ ಎಂದು ಕರೆಯಲ್ಪಡುವಂಥ ನೀಲಿ ಕ್ರಾಂತಿಯನ್ನು 1985ರಿಂದ 1990ರಲ್ಲಿ 7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭಿಸಲಾಯಿತು. ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಮೀನುಗಾರಿಕೆಯನ್ನು ಅಭಿವೃದ್ಧಿಪಡಿಸುವುದು, ನಿರ್ವಹಿಸುವುದು ಮತ್ತು ಉತ್ತೇಜಿಸುವುದು ಈ ಒಂದು ನೀಲಿ ಕ್ರಾಂತಿಯ ಮುಖ್ಯ ಉದ್ದೇಶವಾಗಿದೆ. ಇದೇ ತೆರನಾಗಿ ಹಸಿರು ಕ್ರಾಂತಿ ಅಥವಾ ಶ್ವೇತಕ್ರಾಂತಿ ಎಂದೂ ಸಹ ಕೇಳಬಹುದು. ಪ್ರಶ್ನೆ 4 ವಿಶೇಷ ಆರ್ಥಿಕ ವಲಯ. ವಿಶೇಷ ಆರ್ಥಿಕ ವಲಯ ಒಂದು ದೇಶದ ದೇಶೀಯ ಆರ್ಥಿಕ ಕಾನೂನುಗಳಿಗಿಂತ ಹೆಚ್ಚು ಉದಾರವಾದ ಆರ್ಥಿಕ ಕಾನೂನುಗಳನ್ನು ಹೊಂದಿರುವಂಥ ಒಂದು ಭೌಗೋಳಿಕ ಪ್ರದೇಶವಾಗಿದೆ. ವಿಶೇಷ ಆರ್ಥಿಕ ವಲಯ ವರ್ಗವು
ಮುಕ್ತ ವ್ಯಾಪಾರ ವಲಯಗಳು, ರಫ್ತು ಸಂಸ್ಕರಣಾ ವಲಯಗಳು, ಮುಕ್ತ ವಲಯಗಳು, ಕೈಗಾರಿಕಾ ಎಸ್ಟೇಟ್ಗಳು, ಉಚಿತ ಬಂದರುಗಳು, ನಗರ ಉದ್ಯಮ ವಲಯಗಳು ಸೇರಿದಂತೆ ಹೆಚ್ಚು ನಿರ್ದಿಷ್ಟ ವಲಯ ಪ್ರಕಾರಗಳ ವಿಶಾಲ ವ್ಯಾಪ್ತಿಯನ್ನು ಒಳಗೊಂಡಿದೆ. ಈ ಒಂದು ಆರ್ಥಿಕ ವಲಯ ಬರಲಿಕ್ಕೆ ಕಾರಣ ಏನು ಅಂತ ನಾವು ನೋಡಿದಾಗ, ವಿಶ್ವ ದರ್ಜೆಯ ಮೂಲಸೌಕರ್ಯಗಳ ಅನುಪಸ್ಥಿತಿ, ಅಸ್ಥಿರ ಹಣಕಾಸಿನ ಆಡಳಿತ ಮತ್ತು ಭಾರತದಲ್ಲಿ ದೊಡ್ಡ ವಿದೇಶಿ ಹೂಡಿಕೆಗಳನ್ನು ಆಕರ್ಷಿಸುವ ದೃಷ್ಟಿಯಿಂದ ವಿಶೇಷ ಆರ್ಥಿಕ ವಲಯಗಳ ನೀತಿಯನ್ನು ಏಪ್ರಿಲ್ 2000ರಲ್ಲಿ ಘೋಷಿಸಲಾಯಿತು. ಅಲ್ಲದೆ 2 ಅಂಕದ ಪ್ರಶ್ನೆಯಲ್ಲಿ ಇದೇ ತೆರನಾಗಿ ಭಾರತದ ಕೈಗಾರಿಕಾ ವಲಯ ಎಂದು ಸಹ ಕೇಳಬಹುದು. ಪ್ರಶ್ನೆ 5, ಕಲ್ಲಿದ್ದಲಿನ ಉಪಯೋಗಗಳು. ಕಲ್ಲಿದ್ದಲು ಶಕ್ತಿಯ ಮೂಲವಾಗಿದ್ದು ದೇಶದ ಆರ್ಥಿಕ ಪ್ರಗತಿಯಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತದೆ. ಅದರಲ್ಲೂ ವಿಶೇಷವಾಗಿ ಸಾರಿಗೆ ಮತ್ತು ಕೈಗಾರಿಕೋದ್ಯಮಗಳ ಅಭಿವೃದ್ಧಿಗೆ ಈ ಒಂದು ಕಲ್ಲಿದ್ದಲು ಮೂಲಭೂತವಾದುದಾಗಿದೆ. ಇದು ಶಕ್ತಿ ಸಾಧನ ಮಾತ್ರವಲ್ಲದೆ ಅನೇಕ ಉಪವಸ್ತುಗಳಾದ ಅಮೋನಿಯಾ, ಕೋಲ್ಟಾರ್, ಕೋಲ್ ಗ್ಯಾಸ್, ಸಲ್ಫರ್ ಇತ್ಯಾದಿಗಳನ್ನು ಈ ಒಂದು ಕಲ್ಲಿದ್ದಲು ಪೂರೈಸುತ್ತದೆ. ಇವುಗಳನ್ನು ಸುಗಂಧ ದ್ರವ್ಯಗಳು, ಕೀಟ ನಿರೋಧಕಗಳು, ಔಷಧಿಗಳು, ಸ್ಫೋಟಕ ವಸ್ತುಗಳು, ಕೃತಕ ರಬ್ಬರ್, ಪ್ಲಾಸ್ಟಿಕ್ ಮತ್ತು ರಾಸಾಯನಿಕ ಗೊಬ್ಬರ ಇನ್ನೂ ಮುಂತಾದವುಗಳ ತಯಾರಿಕೆಯಲ್ಲಿ ಬಳಕೆಯಾಗುತ್ತಿದ್ದು ಇದನ್ನು 19ನೇ ಶತಮಾನದ ಕಪ್ಪು ಚಿನ್ನ ಎಂದು ಕರೆಯಲ್ಪಡುತ್ತದೆ. 2 ಅಂಕದ ಪ್ರಶ್ನೆಯಲ್ಲಿ ಕಪ್ಪು ಚಿನ್ನ ಅಂತ ಪ್ರಶ್ನೆಯನ್ನು ಕೊಡಬಹುದು. ಆಗ ಕಲ್ಲಿದ್ದಲನ್ನು 19ನೇ ಶತಮಾನದ ಕಪ್ಪು ಚಿನ್ನ ಎಂದು ಕರೆಯುತ್ತಿದ್ದು, ಈ ಒಂದು ಕಲ್ಲಿದ್ದಲನ್ನು ಕಪ್ಪು ಚಿನ್ನ ಎಂದು ಕರೆಯಲಿಕ್ಕೆ ಕಾರಣವಾದಂಥ ಅದರ ಉಪಯೋಗವನ್ನು ಬರೆಯಬೇಕು. 2 ಅಂಕದ ಕೊನೆಯ ಪ್ರಶ್ನೆ 6, ಸಾರಿಗೆ ವಿಧಗಳು. ಭಾರತವು ವಿಸ್ತಾರವಾದ ವೈವಿಧ್ಯಮಯವಾದಂಥ ಭೂಪ್ರದೇಶ, ಜನಸಂಖ್ಯೆ ಮತ್ತು ಸಂಪನ್ಮೂಲಗಳನ್ನು ಒಳಗೊಂಡಿರುವುದರಿಂದ ವಿವಿಧ ಬಗೆಯ ಸಾರಿಗೆಯ ಮಾಧ್ಯಮಗಳು ಈ ಒಂದು ಭಾರತ ದೇಶದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಅಂಥವು ಭಾರತದ ಸಾರಿಗೆಯ ವಿಧಗಳಲ್ಲಿ ಅತಿ ಮುಖ್ಯವಾದವುಗಳೆಂದರೆ ರಸ್ತೆ ಸಾರಿಗೆ, ರೈಲು ಸಾರಿಗೆ, ವಾಯು ಸಾರಿಗೆ, ಆಂತರಿಕ ಜಲ ಸಾರಿಗೆ ಮತ್ತು ಕೊಳವೆ ಮಾರ್ಗಗಳು ಈ ಒಂದು ಭಾರತ ದೇಶದಲ್ಲಿರುತ್ತಿರುವಂಥ ಪ್ರಮುಖವಾದಂಥ ಸಾರಿಗೆ ವಿಧಗಳಾಗಿವೆ. ಅಲ್ಲದೆ 2 ಅಂಕದ ಪ್ರಶ್ನೆಗಳಲ್ಲಿ ನಾಗ್ಪುರ್ ಯೋಜನೆ ಅಂತ ಕೇಳಬಹುದು ಅಥವಾ ನಾಗ್ಪುರ್ ಯೋಜನೆಯ ಅನ್ವಯ ರಸ್ತೆ ಸಾರಿಗೆಯ ವಿಧಗಳು ಎಂದೂ ಸಹ ಕೇಳಬಹುದು. ಇನ್ನು ವಿಭಾಗ ಬ ನೋಡೋಣ. ಈ ಕೆಳಗಿನ ಬೇಕಾದ 4ಕ್ಕೆ 200 ಶಬ್ದಗಳು ಮೀರದಂತೆ ಉತ್ತರಿಸಿರಿ ಅಂತ ಇದೆ. ಇಲ್ಲಿ 5 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ನೀವು ಬೇಕಾದ 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳಂತೆ ಒಟ್ಟು 20 ಅಂಕಗಳನ್ನು ಒಳಗೊಂಡಿದೆ. ಮೊದಲ ಪ್ರಶ್ನೆ 7, ಗಂಗಾ ನದಿ ಕುರಿತು ಬರೆಯಿರಿ. ಇಲ್ಲಿ ಮೊದಲಿಗೆ ಗಂಗಾ ನದಿ ಹುಟ್ಟುವಂಥ ಸ್ಥಳ, ಆನಂತರ ಅದು ಯಾವ್ಯಾವ ಭಾಗದಲ್ಲಿ ಅಂದರೆ ರಾಜ್ಯದಲ್ಲಿ ಹಾದು ಯಾವ ಸಮುದ್ರವನ್ನು ಸೇರುತ್ತದೆ, ಆನಂತರ ಈ ಒಂದು ನದಿಗೆ ಬಂದು ಸೇರ್ತಾ ಇರುತ್ತಿರುವಂಥ ಎಡಭಾಗದ ಮತ್ತು ಬಲಭಾಗದ ಅಂದರೆ ಉತ್ತರ ಮತ್ತು ದಕ್ಷಿಣ ಭಾಗದಿಂದ ಬಂದು ಸೇರ್ತಾ ಇರುತ್ತಿರುವಂಥ ಉಪನದಿಗಳ ಬಗ್ಗೆ ಬರೆಯಬೇಕು. ಈ ತೆರನಾಗಿ ಅಲ್ಲದೆ ಈ ಒಂದು 5 ಅಂಕದ ಪ್ರಶ್ನೆಯಲ್ಲಿ ಉತ್ತರ ಭಾರತದ ನದಿಗಳನ್ನು ವಿವರಿಸಿರಿ, ದಕ್ಷಿಣ ಭಾರತದ ನದಿಗಳನ್ನು ವಿವರಿಸಿರಿ ಅಂತಲೂ ಕೊಡಬಹುದು. ಪ್ರಶ್ನೆ 8, ಭಾರತದ ಮಣ್ಣುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ. ಇದೇ ತೆರನಾಗಿ ಈ ಒಂದು 5 ಅಂಕದ ಪ್ರಶ್ನೆಯಲ್ಲಿ ಭಾರತದ ಸಸ್ಯವರ್ಗಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ ಎಂದು ಸಹ ಕೇಳಬಹುದು. ಪ್ರಶ್ನೆ 9, ಬೇಸಾಯದ ವಿಧಗಳನ್ನು ಹೇಳಿ ಮಿಶ್ರ ಬೇಸಾಯ ಕುರಿತು ಬರೆಯಿರಿ ಅಂತ ಇದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ 5 ಅಂಕದ ಪ್ರಶ್ನೆಯಲ್ಲಿ ಬೇಸಾಯದ ವಿಧಗಳನ್ನು ವಿವರಿಸಿರಿ ಅಂತಲೂ ಕೇಳಬಹುದು. ಅಥವಾ ಬೇಸಾಯದ ವಿಧಗಳನ್ನು ಹೇಳಿ ತೋಟಗಾರಿಕಾ ಬೇಸಾಯ ಕುರಿತು ಬರೆಯಿರಿ
ಒಣ ಬೇಸಾಯ ಕುರಿತು ಬರೆಯಿರಿ, ಸ್ಥಳಾಂತರ ಬೇಸಾಯ ಕುರಿತು ಬರೆಯಿರಿ. ಈ ರೀತಿಯಾಗಿಯೂ ಸಹ 5 ಅಂಕದ ಪ್ರಶ್ನೆಯಲ್ಲಿ ಕೇಳಬಹುದು. ಪ್ರಶ್ನೆ 10, ಭಾರತದಲ್ಲಿ ಕಬ್ಬಿಣ ಅದಿರಿನ ಹಂಚಿಕೆ ಕುರಿತು ಬರೆಯಿರಿ ಅಂತ ಇದೆ. ಇದೇ ತೆರನಾಗಿ 5 ಅಂಕದ ಪ್ರಶ್ನೆಯಲ್ಲಿ ಭಾರತದಲ್ಲಿ ಕಲ್ಲಿದ್ದಲಿನ ಹಂಚಿಕೆಯನ್ನು ಕುರಿತು ಬರೆಯಿರಿ ಅಂತಲೂ ಸಹ ಕೇಳಬಹುದು. ಈ 5 ಅಂಕದ ಕೊನೆಯ ಪ್ರಶ್ನೆ 11, ಭಾರತದ ವಾಯು ಸಾರಿಗೆ ಬೆಳವಣಿಗೆ ಕುರಿತು ಚರ್ಚಿಸಿರಿ ಅಂತ ಇದೆ. ಇದೇ ತೆರನಾಗಿ 5 ಅಂಕದ ಪ್ರಶ್ನೆಯಲ್ಲಿ ಭಾರತದ ರಸ್ತೆ ಸಾರಿಗೆ ಬೆಳವಣಿಗೆ ಕುರಿತು ಚರ್ಚಿಸಿರಿ ಅಂತಲೂ ಕೇಳಬಹುದು. ಈ ತೆರನಾಗಿ 5 ಅಂಕದ ಪ್ರಶ್ನೆಗಳಿದ್ದರೆ ಇನ್ನು ವಿಭಾಗ ಸಿ ನೋಡೋಣ. ಈ ಕೆಳಗಿನ ಬೇಕಾದ 3ಕ್ಕೆ 500 ಶಬ್ದಗಳು ಮೀರದಂತೆ ಉತ್ತರಿಸಿರಿ. ಇಲ್ಲಿ 4 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕದಂತೆ ಇವು 30 ಅಂಕಗಳನ್ನು ಒಳಗೊಂಡಿದೆ. 10 ಅಂಕದ ಮೊದಲ ಪ್ರಶ್ನೆ 12, ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ವಿವರಿಸಿರಿ ಅಂತ ಇದೆ. ಇಲ್ಲಿ ಸಂಕ್ಷಿಪ್ತವಾಗಿ ಈ ಒಂದು ಭಾರತದ ಪ್ರಾಕೃತಿಕ ವಿಭಾಗಗಳಾದಂಥ ಹಿಮಾಲಯ ಪರ್ವತ, ಉತ್ತರದ ವಿಶಾಲ ಮೈದಾನಗಳು, ಪರ್ಯಾಯ ದ್ವೀಪ ಪ್ರಸ್ಥಭೂಮಿ, ಕರಾವಳಿ ಮತ್ತು ದ್ವೀಪಗಳ ಬಗ್ಗೆ ಈ ಎಲ್ಲವುಗಳನ್ನು ಬರೆಯಬೇಕು. ಈ ತೆರನಾಗಿ ಅಲ್ಲದೆ ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ವಿಂಗಡಿಸಿ ಅದರಲ್ಲಿ ಯಾವುದಾದರೂ ಒಂದರ ಬಗ್ಗೆ ಬರೆಯಿರಿ ಅಂತಲೂ ಕೇಳಬಹುದು. ಅಥವಾ ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ವಿಂಗಡಿಸಿ ಹಿಮಾಲಯ ಪರ್ವತಗಳ ಬಗ್ಗೆ ವಿವರಿಸಿರಿ, ಅಥವಾ ಉತ್ತರದ ವಿಶಾಲ ಮೈದಾನಗಳ ಬಗ್ಗೆ ವಿವರಿಸಿರಿ, ಅಥವಾ ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ವಿಂಗಡಿಸಿ ಪರ್ಯಾಯ ದ್ವೀಪ ಪ್ರಸ್ಥಭೂಮಿಯ ಬಗ್ಗೆ ವಿವರಿಸಿರಿ. ಈ ತೆರನಾಗಿಯೂ ಸಹ ಈ ಒಂದು 10 ಅಂಕದಲ್ಲಿ ಕೇಳಬಹುದು. ಇನ್ನು ಪ್ರಶ್ನೆ 13, ಭಾರತದ ಭತ್ತದ ಸಾಗುವಳಿ ವಿವರಿಸಿರಿ ಅಂದಾಗ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಭತ್ತದ ಸಾಗುವಳಿ ಯಾವ ತೆರನಾಗಿದೆ, ಭತ್ತದ ಸಾಗುವಳಿಗೆ ಬೇಕಾಗಿರುತ್ತಿರುವಂಥ ಭೌಗೋಳಿಕ ಅಂಶಗಳನ್ನು ಮತ್ತು ಹಂಚಿಕೆ ಮತ್ತು ಉತ್ಪಾದನೆಯನ್ನು ಸಂಕ್ಷಿಪ್ತವಾಗಿ ಎಲ್ಲವನ್ನು ವಿವರಿಸಬೇಕು. ಈ ತೆರನಾಗಿ ಅಲ್ಲದೆ ಭಾರತದಲ್ಲಿ ಭತ್ತದ ಹಂಚಿಕೆ ಮತ್ತು ಉತ್ಪಾದನೆಯನ್ನು ವಿವರಿಸಿರಿ ಅಂತಲೂ ಸಹ ಕೇಳಬಹುದು. ಇನ್ನು ಪ್ರಶ್ನೆ 14, ಭಾರತದ ಹತ್ತಿ ಬಟ್ಟೆ ಕೈಗಾರಿಕೆಯ ಹಂಚಿಕೆ ಮತ್ತು ಉತ್ಪಾದನೆ ಕುರಿತು ವಿವರಿಸಿರಿ ಅಂತ ಇದೆ. ಆದರೆ 5 ಅಂಕದ ಪ್ರಶ್ನೆಯಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವುವು, ಅಥವಾ ಹತ್ತಿ ಬಟ್ಟೆ ಕೈಗಾರಿಕೆಯ ಸ್ಥಾನೀಕರಣ ಅಂಶಗಳು ಯಾವುವು ಅಂತ 5 ಅಂಕದ ಪ್ರಶ್ನೆಯಲ್ಲಿ ಕೇಳಬಹುದು. ಇನ್ನು 10 ಅಂಕದ ಕೊನೆಯ ಪ್ರಶ್ನೆ 15, ಭಾರತದ ಪ್ರಮುಖ ಬಂದರುಗಳ ಬಗ್ಗೆ ಬರೆಯಿರಿ ಅಂತ ಇದೆ. ಇಲ್ಲಿ ಭಾರತದ ಪ್ರಧಾನ ಬಂದರುಗಳಾದಂಥ ಕಾಂಡ್ಲಾ, ಮುಂಬೈ, ಮಾರ್ಮಗೋವಾ, ನವಮಂಗಳೂರು, ಕೊಚ್ಚಿನ್, ಟುಟಿಕೋರಿನ್, ಚೆನ್ನೈ, ವಿಶಾಖಪಟ್ಟಣ, ಹಾಲ್ಡಿಯಾ, ಕೋಲ್ಕತ್ತಾ ಈ ಎಲ್ಲ ಬಂದರುಗಳ ಬಗ್ಗೆ ಬರೆಯಬೇಕು. ಈ ತೆರನಾಗಿ ಫೆಬ್ರವರಿ 2023ರ ಜಿಯಾಗ್ರಫಿ OEC ಪ್ರಶ್ನೆ ಪತ್ರಿಕೆಯಾಗಿದೆ. ಇದೇ ತೆರನಾಗಿ ಮುಂದಿನ ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.